ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಭಾಗಮಂಡಲದ ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಹಿರಿಯರಾದ ಬಾರಿಕೆ ವೆಂಕಟರಮಣ ಅವರೊಂದಿಗೆ ಸಂದರ್ಶನ ನಡೆಸ್ತಾ ಇದ್ದೇವೆ. ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡಿ. ನನಗೆ ಒಂದ್ ಮಗ ಒಂದ್ ಮಗಳು, ಹಾಗೆ ಭಾಗಮಂಡಲಕ್ಕೆ ಬಂದು ಸೇರ್ತಾದೆ. ಅದೇ ಹಣದಲ್ಲಿ ಕುಶಾನಗರದಲ್ಲಿ ಒಂದು ಸೈಟ್ 58 ಕೊಟ್ರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹಣ ಅವ್ಳು ಬೇಡ ಅದು ನಾನು ಅವ್ರಿಗೆ ಕೊಟ್ಟೆ. ಅವ್ರು ಏನೋ ಡಿಪ್ಲೊಮಾ ಆಗಿದ್ರು. ಇದ್ರ ಮಧ್ಯೆ ಏನಾಗಿದೆ, ಬಹಳ ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಭಾಗಮಂಡಲದಲ್ಲಿ ಒಂದು ITI ಮಾಡ್ಲಿಕ್ಕೆ ಪ್ರಪೋಸಲ್ ಇತ್ತು ಆಗ. ಹಾಗೆ ಕೊನೆಗೆ ನನ್ನ ಮಗಳು ITI ಡಿಪ್ಲೊಮಾ ಅಲ್ಲೇ ಮಾಡಿದ್ಲು. ನಾನು ಸುಳ್ಯಕ್ಕೆ ಹೋದಾಗ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಒಂದು ಜಾಗ ಹೋಗೋಣ ಅಂತ. ತುಂಬಾ ಖುಷಿ ಹೊಡಿಲಿದ್ದು ಬಹಳ ಬಿಟ್ಟರು. ಕೊನೆಗೆ ನಮ್ದು ಜಾಗ ಇತ್ತು, ಸ್ವಲ್ಪ ತಗೊಂಡಿದ್ದ ಜಾಗ, ನಮ್ಮ ಮನೆ ಎರಡಕ್ಕೆ ತಗೊಂಡಿದೆ, ಮತ್ತೆ ನಮ್ಮ ಕುಟುಂಬದ ಜಾಗ ಇತ್ತು. ಈಗ ಇದೆ ಅಂತ ಹೇಳಿದ್ರೆ ತಕ್ಷಣ ಒಂದ್ ಜನ ಬಿಟ್ಟು ಮಾಡಿ ಬಿದ್ದು ITI ಮಾಡಿದ್ವಿ. ಅದಕ್ಕೆ ನಮ್ದೆರಡಕ್ಕೆ ನಮ್ಮ ಮನೆ ಒಟ್ಟಿಗೆ ಒಂದು 6-7 ಜಾತ್ರೆ ಎಲ್ಲ ಒಟ್ಟು ಮಾಡಿ ಸಣ್ಣ ಹಣ ಕೊಟ್ರು. ಇವತ್ತದು ಬಹುಶಃ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬೀಳುವಂತ ಆಸ್ತಿ ಅದು. ನನಗೆ ಏನ್ ತೃಪ್ತಿ ಬಂದಿದೆ ಅಂದ್ರೆ, ಬಹುಶಃ ಒಂದು 1000-2000 ITI ಕಲ್ತಿದ್ದಾರೆ. ಮತ್ತೆ ಒಂದು 600-700 ಮಕ್ಕಳು ಡಿಗ್ರಿಗೆ ಮಾಡ್ಕೊಂಡ್ರು. ನನ್ನ ಮಗಳು ಒಂದು 7 ವರ್ಷ ಬಹಳ ಸರ್ವಿಸ್ ಮಾಡಿದ್ರು. ಮದುವೆ ಮಾಡಿ ಇದ್ದ ಮೇಲೇನು ಒಂದು ಗ್ಲೋಟೆಕ್ ಅಂತಲೇ ಲೆಕ್ಚರ್ ಆಗಿ ಕೆಲಸ ಮಾಡಿದ್ರು. ಮಕ್ಕಳ ಒಂದು ಸಾಕಾಣಿಕೆ ಅದು ಸಹ ಬಿಟ್ಬಿಟ್ರು. ಪರವಾಗಿಲ್ಲ. ಜೊತೆಗೆ ಆಸ್ತಿಗಿಂತ ನಾನು ಜನ ಈಗ ನನಗೆ ನಿಜವಾಗಿ ಹೇಳಿದ್ರೆ, ನಾನು ಏನು ಸಂಪಾದನೆ ಅಂತೂ ಮಾಡ್ಲಿಲ್ಲ. ಭಾಗಮಂಡಲಕ್ಕೆ ಬಂದ ಮೇಲೆ ಜೇನು ಸಾಕಾಣಿಕೆ ಮಾಡಿದಲ್ಲ, ಆ ಜೇನಿನಲ್ಲಿ ಸುಮಾರು 4 ವರ್ಷ 5 ವರ್ಷ 209 kg ಉತ್ಪತ್ತಿ ಮಾಡಿದೆ ನನ್ನ ಮಗಳು ಮತ್ತು ನನ್ನ ಮಿಸ್ಟರ್ ಸೇರ್ಕೊಂಡು. ಹಣದಲ್ಲಿ ಒಂದು 70 ಲಕ್ಷದಷ್ಟು ಹಣವನ್ನು ಉಳಿಸ್ಕೊಂಡು ಸಣ್ಣ ಮನೆಯನ್ನ ಹನಿ ಅವಸ ಅಂತ ಕಟ್ಕೊಂಡು ಅದೇ ಮನೆಗೆ ಹೋಗ್ತಾ ಇದ್ರೆ, ಇತ್ತೀಚೆಗೆ ಸ್ವಲ್ಪ ಅದು ಕನೆಕ್ಷನ್ ಇದು ಆದ್ಮೇಲೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ ಅಷ್ಟೇ. ನನಗೆ ಆತರ ಯಾವುದೇ ಒಂದು ಅಭಿಲಾಷೆ ಇಲ್ಲ. ಅದೇ ಮಗ ಬ್ಯಾಡ್ಲಕ್ ಅಂತ ಹೇಳಿದ್ರೆ ಅವನು ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಲ್ಲ. ಜೊತೆಗೆ ಮೊದಲು ಮದುವೆ ಮಾಡಿದ್ದೇವೆ 1912 ಇಲ್ಲಿ ಮದುವೆ ಮಾಡಿ ಕೋಮಾರ್ಪೇಟೆಯಿಂದ ಹುಡುಗಿಯವರು. ಅವರು ಟೀಚರ್ ಟ್ರೈನಿಂಗ್ ಎಲ್ಲ ಆಗಿದ್ಲು. ಸ್ವಲ್ಪ ಕಾಫಿ ವ್ಯಾಪಾರ ಅದು ಇದು. ಈಗ ವೆಹಿಕಲ್ ನಲ್ಲಿ ಹೋಗ್ತಾ ಇದ್ದೇನೆ. ಹಾಗೇನೆ ಜೊತೆಲಿ ನಾನು ಇಲ್ಲಿ ನನ್ನ ಬಿಡಿಸಿದ ನಲ್ಲಿ ಖಾಲಿ ಜಾಗ ಐತಿ. ನಾವು ಡಿವೈಡ್ ಆಗಿ ಭಾಗಮಂಡಲಕ್ಕೆ ಬಂದಾಗ ನನ್ನ ಮಿಸ್ಸಸ್ ಶ್ರಮದಿಂದ ಬಹಳ ಶ್ರಮ, ಅವ್ರಿಗೂ ತುಂಬಾ ಶ್ರಮ ನನಗೆ ಒತ್ತು ಕೊಡ್ತಾ ಇದೆ. ದುಡಿಲೇಬೇಕು, ಕೂತಿದ್ದೀನಿ ಹಣ ಕೊಡಲ್ಲ ಅಂತ ಹೇಳ್ತಿದ್ದೆ. ಅದರಿಂದ ಚೆನ್ನಾಗಿ ದುಡ್ಡು ಹಗಲು ರಾತ್ರಿ ನನಗೆ ಟೈಮ್ ಇಲ್ಲ. ಎಷ್ಟೊತ್ತು ಹೇಳ್ತಿದ್ದೆ 18 ಗಂಟೆ ದುಡಿಬೇಕಪ್ಪ. ಆದ್ರೆ ಬಡತನ ಅಂತ ಇರಕ್ಕಿಲ್ಲ, ಬಡತನ ಅಂತ ಇರಕ್ಕಿಲ್ಲ. ದೇವ್ರು ಖಂಡಿತ ಏನಾದ್ರು ಕೊಡ್ತಾನೆ ಅಂತ ಹೇಳೋ ಮಾತನ್ನ ಈಗಲೂ ಹೇಳ್ತೀನಿ. ಈಗಲೂ ನಾನು ದುಡಿಯುವ ಸ್ವಭಾವ ನನ್ನ ಕೈ ಬಿಡ್ಲೇ ಇಲ್ಲ. ಈಗಲೂ ಆರೋಗ್ಯ ಚೆನ್ನಾಗಿರೋದು ಸ್ವಲ್ಪ ಸಮಯ ದುಡಿಬೇಕು. ಜೊತೆಗೆ ವ್ಯಾಯಾಮ, ತಿರುಗಿಸೋದು ಬಹಳ ಮುಖ್ಯ ಅಂತ ಭಗವಂತನ ಬಹಳ ಮುಖ್ಯ ಅಂತ ನನಗೆ ಅನ್ಸ್ಕೊಂಡ್ರಲ್ಲಿ. ಎಲ್ಲ ಐಶ್ವರ್ಯ ಅಂತೆಲ್ಲ ಓಡಾಡ್ತಾ ಇದ್ದಾರೆ, ನೆಮ್ಮದಿ ಯಾರಿಗೂ ಇಲ್ಲ, ಶಾಂತಿನೇ ಇಲ್ಲ. ಅವತ್ತು ನಮ್ಮ ಹಿರಿಯವರ ಬಿದ್ದ ಶಾಂತಿ ನಮ್ಮಲ್ಲಿ ಇಲ್ಲ. ಹಣ ಇದೆ, ಯಾರು ಶಾಂತಿ ಇಲ್ಲ ಅನ್ನೋದು ಅನುಭವ ಆಯ್ತು. ಸೊ ಹೀಗೆ ನಾನು ಮತ್ತೆ ಈಗಲೂ ದುಡಿಯೋ ಸ್ವಭಾವ ನನಗೆ ಬಹಳ ಆಸೆ ಇಟ್ಟಿದ್ರೆ, ಎಲ್ಲರೂ ಕಷ್ಟಪಡುದು ಊಟಕ್ಕಲ್ವಾ. ನಾನು ಏನಾಗಿದೆ, ಕೊಡಗಿನಲ್ಲಿ ತುಂಬಾ ಜಮೀನುಗಳು ಸುಮಾರು 22,000 ಹೆಕ್ಟೇರ್ ಭೂಮಿ ಖಾಲಿ ಬಿದ್ದಿದೆ ಅಂತ ಹೇಳ್ತಾರೆ ನೋಡಿದ ಪ್ರಕಾರ. ನಮ್ಮ ಮನೆ ಹತ್ರ ಎಲ್ಲ ಗದ್ದೆಗಳು ಪಾಡ್ಬಿಟ್ಟಿದ್ದಾರೆ. ಎಲ್ಲ ಆಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಎಷ್ಟೆಷ್ಟೋ ಜನಗಳಿದ್ದು. ಇವತ್ತು ಯಾರ ಮನೆ, ನನ್ನ ಮನೆಯಲ್ಲೂ ಇಲ್ಲ. ನಾನು ಈಗ 3-4 ವರ್ಷ ಆಯ್ತು ನಮಗೂ ಇದರ ಸರಿಯಾದ ಅವಶ್ಯಕತೆ ಆಗ್ತಾ ಇಲ್ಲ. ಆದ್ರೂ ಸಣ್ಣ ಒಂದು ಕ್ಷೇತ್ರ ಗದ್ದೆ ಇದೆ, ಅದಕ್ಕೆ ಪ್ರಕೃತಿ ಬರೋದು ಕಷ್ಟ. ನಾನೇನ್ ಮಾಡ್ತೇನೆ, ಎಲ್ಲರೂ ಅಡ್ವೈಸ್ ಮಾಡೋದಲ್ಲ. ಆ ಗದ್ದೆಯನ್ನ ಕಷ್ಟಪಟ್ಟು ಮಾಡುದು, ಏನೋ ಮಾಡಿ 1 ವರ್ಷದಲ್ಲಿ ಒಂದು 2-3 ತಿಂಗಳಿಗೆ ಆಗುವಷ್ಟು ಅಕ್ಕಿ ಸಿಗ್ತದೆ. ಅದರಿಂದ ಒಳ್ಳೆ ಅಕ್ಕಿ ಸಿಗ್ತದೆ. ಮತ್ತೆ ನನಗೆ ಏನಪ್ಪಾ ಅಂದ್ರೆ ಕೃಷಿಗೆ ನಾನು ಈ ಕಂಪೋಸ್ಟ್ ವೆನೀರ್ ತುಂಬಾ ಇಷ್ಟಪಡ್ತೀನಿ.
ಪಡ್ತಾನೆ ಇಲ್ಲ. ಆತರ ಸ್ವಭಾವ ನನಗೆ. ಈ ವರ್ಷನೂ ಒಂದ್ ಜೊತೆ ಮಾಡಿದ್ವಿ, ಚೆನ್ನಾಗಿದೆ. ಅದು ಹೋಗಿ ಅಲ್ಲಿ ಗೊಬ್ಬರ ಅಂದ್ರೆ ದನದ ಗೊಬ್ಬರ ಈಗ ಸ್ಪೆಷಲಿ ಕಳೆಗೆ ತೆಗೆಯುವ ನಮ್ಮ ಮನೆಯಲ್ಲಿ ಎಷ್ಟು ಆರೋಗ್ಯ ಕಡಿಮೆ, ಅವಳಿಗೆ ಒಂದು ಕಾಲ್ ನೋವು, ಆಪರೇಷನ್ ಆಯ್ತು. ತುಂಬಾ ಸರ್ವಿಸ್ ಮಾಡಿ ಅವಳು ಶಾಂತಳ್ಳಿ ಒಳ್ಳೆದ್ರಿಂದ ಆ ಕೊತ್ತಳ್ಳಿ ಕಡೆಯವರು ತುಂಬಾ ಹಾರ್ಡ್ ವರ್ಕಿಂಗ್, ಯಾವ ಕೆಲಸಕ್ಕೂ ಮಾಡುವಂತ ಸ್ವಭಾವದವರು. ಹಾಗಾಗಿ ನನ್ನ ಪರಿಸ್ಥಿತಿ ನನ್ನಿಂದ ಅಭಿವೃದ್ಧಿ ಆಗ್ಲಿಲ್ಲ, ಅವರಿಂದ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಮನೆಯಿಂದ ನಡ್ಕೊಂಡು ಹೋಗೋದು ಸಾಧಾರಣ ಹೆಣ್ಮಕ್ಳೆ. ಅವರು ಚೆನ್ನಾಗಿದ್ರೆ, ಅವರು ಸ್ಯಾಕ್ರಿಫೈಸ್ ಮಾಡಿ ಡೆಡಿಕೇಟ್ ಮಾಡಿದ್ರೆ ಮನೆ ಉದ್ಧಾರ ಆಗ್ತದೆ. ನಾವು ಗಂಡಸರು ಹೊರಗೆ ಹೋಗ್ತೀವಿ, ಎಲ್ಲೋ ಬಂದ್ಬಿಡ್ತೀವಿ, ಏನೋ ಮಾಡ್ತೀವಿ. ಜೊತೆಗೆ ನಮಗೆ ಸಾಥ್ ಕೊಟ್ರೆ ನಮಗೂ ಧೈರ್ಯ ಬರುತ್ತೆ. ನಾನು ಅವ್ರಿಗೆ ಸಾಥ್ ಕೊಡ್ತೀನಿ. ಯಾವ್ದೇ ಕೆಲಸ ನನಗೆ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ, ಎಲ್ಲ ಕೆಲಸ ಇದು ನಾನು ಮಾಡ್ಲಿಕ್ಕೆ ಬದ್ಧನಾಗಿ, ನಾನು ಹೆಮ್ಮೆ ಅಂತ ಅಲ್ಲ, ನನ್ ಡ್ಯೂಟಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಎಲ್ಲ ಫ್ಯಾಮಿಲಿಗಳಲ್ಲಿ ಸಾಮರಸ್ಯನ ಬದುಕು ಮಾಡ್ಬೇಕಾದ್ರೆ ಮನೆಯಲ್ಲಿ ಎಲ್ಲಾ ಕೆಲಸಕ್ಕೆ ಎಲ್ಲರೂ ಹೊಣೆಗಾರ. ಈಗ ನಮ್ಮ ವಿಜಯ ಹೇಳ್ತಾರೆ, ಎಲ್ಲರೂ ಧನ ಸಹಾಯ ಕೃಷಿ ಸಹಾಯ ಅಂತ. ಯಾರು ಸಹಾಯ ಇಲ್ಲ, ಆದ್ರೆ ಎಲ್ಲರೂ ಸಹಾಯ ಮಾಡಿದ್ರೆ ಕೃಷಿ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್. ಅದೊಂದು ನನಗೆ ತುಂಬಾ ಗೊತ್ತಾಗ್ತದೆ. ನಾನು ದನ ಬಿಟ್ಟಿದ್ದು ತುಂಬಾ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಏಜ್ 78 ದಾಟು, ಆರೋಗ್ಯ ಚೆನ್ನಾಗಿರೋದಿಲ್ಲ, ಕೈ ಕಾಲು ನೋವು ಅದು ಇದು ಕಷ್ಟ ಆಗ್ತದೆ. ಈಗ ಒಂದು ಆಸೆ ಆಗ್ತದೆ, ಒಂದ್ ದನ ತಂದು ಸಾಕ್ಬಿಡೋಣ ಅಂತ. ಅದ್ರ ಮನೆಯವರು ಬೇಡಪ್ಪ ನಿಮಗೆ ಯಾಕೆ ಸುಮ್ನೆ, ಅವರು ಕೆಲವರು ನಮ್ಮ ಆರೋಗ್ಯ ದೃಷ್ಟಿ ನೋಡ್ಕೊಂಡು ಅವರು ನನಗೆ ಬೈತಾರೆ, ನಿಮಗೆ ಕೆಲಸ ಮಾಡ್ಬೇಡಿ, ಹೊರಗಡೆ ಹೋಗ್ಬಿಡಿ. ಈ ಹೆಣ್ಮಕ್ಳಿಗೆ ಭಯ, ಯಾವಾಗ ವಯಸ್ಸಾಯ್ತು ಅವ್ರು ನಮಗ್ ಪೋಷಣೆ ಮಾಡೋದ್ರಿಗೆ ಒಂದು ಭಯ. ನನ್ನ ಅನಿಸಿಕೆ ಅದು. ಎಲ್ಲಾರು ಹೊರಗಡೆ ಹೋದ್ರೆ ಬೇಗ ಬಂದ್ಬಿಡಿ, ಅಥವಾ ಹೊರಗಡೆ ಹೋದ್ರೆ ಅದು ಹೋಗ್ಬಿಡಿ ಅಂತ. ಈಗ ಆರೋಗ್ಯ ಮುಖ್ಯ ತಾನೆ, ಹೆಲ್ತ್ ಇಸ್ ವೆಲ್ತ್ ಅಂತ, ಅದು ಬಹಳ ಮುಖ್ಯ ನನಗೆ. ಅದರಿಂದ ನಾನು ಹೆಲ್ತ್ ಒಂದು ಮುಖ್ಯ ಅಂತ ಸುಮ್ಮನೆ ಕೂರಕ್ಕೆ ಅಂತ ಆಗೋದೇ ಇಲ್ಲ, ಏನಾದ್ರು ಮಾಡ್ಲೇಬೇಕು ಸಣ್ಣಪುಟ್ಟ. ಜೊತೆ ನಾನು ಈಗಲೂ ಸಹ ಜೇನು ಸಾಕ್ತೀನಿ. ಆದ್ರೆ ಇಲ್ಲಿ ಏನಾಗಿದೆ, ಭಾಗಮಂಡ ಈ ಏರಿಯಾ ಎಲ್ಲ ಕಾಫಿ ತೋಟ ಆದ್ರಿಂದ ಏಲಕ್ಕಿ ತೋಟ ಇದೆ, ತುಂಬಾ ದೂರ ಹೋಗ್ಬೇಕು. ನಾವಲ್ಲಿ ಆ ಏಲಕ್ಕಿ ತೋಟದ ಸುಮಾರು 1 ಎಕರೆಯಲ್ಲಿ ಈಗ ಸೈಂಟಿಸ್ಟ್ ಅಷ್ಟು ಇಷ್ಟು ಅಂತ ಹೇಳ್ತಾರೆ. ನಾವಾಗ 1 ಎಕರೆ 80 ಸೆಂಟರ್ ಸುಮಾರು 1000 kg ಏಲಕ್ಕಿ ನಮಗೆ ಬಂದಿದೆ. ಶಾಂತಳ್ಳಿ ಆ ಕಡೆ ಬಂದ ಹಾಗೆ ಅಷ್ಟು ಏಲಕ್ಕಿ ಬರುದು ಸುಲಭ. ಗಿಡ ಹಾಕೋದು, ಮಣ್ಣಿನಲ್ಲಿ ಫರ್ಟಿಲಿಟಿ ಇತ್ತು, ಒಂದು ಒಳ್ಳೆ ಸಾಯಿಲ್ ಇತ್ತು. ಏಲಕ್ಕಿ ತೋಟ ನಾವು ಕೃಷಿ ಮಾಡೋ ನನ್ನ ಅನುಭವ ಏನ್ ಹೇಳ್ತಾ ಅಂತ ಇದೆ, ನಾವು ಕೃಷಿ ಮಾಡ್ತಾ ಮಾಡ್ತಾ ಮೇಲ್ಪದ್ರೆ ನಮ್ಮ ಮಣ್ಣೆಲ್ಲ ಕೊಚ್ಚಿ ಹೋಗ್ಬಿಡ್ತದೆ. ಮೇಲ್ಪದ್ರೆ ಹೋದ್ಮೇಲೆ ಕೃಷಿಗೆ ಅದು ಆರೋಗ್ಯಕರ ವಾತಾವರಣದಲ್ಲಿ ಇರೋಲ್ಲ ಅಂತ ನನ್ನ ಭಾವನೆ. ನಾನು ಏನ್ ಮಾಡ್ತೇನೆ, ಅದಕ್ಕೆ ಪೂರಕವಾದಂತ ಕೃಷಿಯನ್ನು ಈಗಲೂ ಕಷ್ಟ. ನಾನು ಕಾಫಿ ತೋಟದಲ್ಲಿ ಸೈಂಟಿಫಿಕ್ ಮೆಥಡ್ ಇಲ್ಲ, ನನ್ನದೇ ಆದ ಒಂದು ವ್ಯವಸ್ಥೆ. ನಾನು ಅಷ್ಟುವರೆಗೆ ನಾನು ಕಾಫಿ ತೋಟ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಮರ ಹತ್ತದ್ ಬಿಟ್ಬಿಟ್ರೆ ಗಿಡಗಳ ಕಪಾತು, ಕಾಫಿ ಕುಯ್ಯೋದು, ಎಲ್ಲ ಕೆಲಸಗಳು ನಾವು ಮಾಡ್ತಾ ಇರ್ಬೇಕು ಮನೆಯವರು. ಇತ್ತೀಚೆಗೆ ಈಗಲೂ ಒಂದು ತೋಟ ಇದೆ ಮನೆ ಹತ್ರ, 1 ಎಕರೆ ಇದೆ. ಅದ್ರ ಕಪ್ಪತ್ತೆಲ್ಲ ನಾನೇ ಮಾಡುದು. ಎವರೇಜ್ ಫಸಲು ಬರುತ್ತೆ ಅದರಿಂದ. ಆದ್ರೆ ನಮ್ಮ ಈಗಿನ ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ. ಹಂಗ್ ಕಡಿಬೇಕು ಹಿಂಗ್ ಕಡಿಬೇಕು ಅಂತ ಹೇಳ್ತಾರೆ. ಏನಾದ್ರು ಹೇಳ್ಕೊಂಡು ನಾನು ಇದೊಂದು ನನ್ನ ಕೆಲಸ ನಾ ಮಾಡ್ತೀನಿ ಅಂತಾನೆ ಹೇಳುದು ಅವ್ರಿಗೆ. ಯಾಕಂದ್ರೆ ಇವತ್ತು ನೀವು ನೋಡಿದ್ರೆ ಈ ಕಪಾತಿಯಿಂದಾಗಿ ಇವತ್ತು ನಮ್ಗೆ ಏನು ಕೃಷಿ ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಒಂದು ನಿರ್ಗಮ ಹಂತಕ್ಕೆ ಬಂದ್ಬಿಟ್ಟು ಈಗಾಗ್ಲೇ ತುಂಬಾ ಏನು ಇಲ್ಲ. ಅವತ್ತು ನಮಗೆ ಸುಮಾರು ನನ್ನ 4 ಲಕ್ಷಕ್ಕೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಬರ್ತೈತಿ ನಮಗೆ. ಅದು ಇಲ್ಲವೇ ಇಲ್ಲ ಇವತ್ತು. ಶಾಂತಳ್ಳಿ ಕಡೆ ಅಲ್ಪ ಸ್ವಲ್ಪ ಬರ್ತಾ ಇದೆ, ಭಾಗಮಂಡಲ ಕೆಲವು ಕಡೆ ಇನ್ನು ಅಲ್ಲಲ್ಲಿ ಸ್ವಲ್ಪ ಏರಿಕೆ ಬರೋದಿಲ್ಲ. ತಿಂತಾ ಇದ್ದೇನೆ. ಕಾರಣ ಇಷ್ಟ, ಜೇನುನೊಣಗಳಿಗೆ ಆಹಾರನೇ ಇಲ್ಲ. ಕಾಯಿಲೆ ಬಂದಿತ್ತು ಸರಿ, ಜೊತೆ ಜೊತೆ ಕಾಯಿಲೆ ಬಂದ್ರೆ ಏನಾಗಿದೆ, ಹುಷಾರಾದ್ರೂ ಅದಕ್ಕೆ ಆಹಾರ ಇಲ್ಲ, ಫುಡ್ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಜೇನು ಕುಟುಂಬಗಳಿಗೆ ಸಕ್ಕರೆ ಕೊಟ್ಕೊಂಡು ಮೇಂಟೈನ್ ಮಾಡ್ತೇನೆ ಅದನ್ನ. ನನಗೆ ಜೇನು ಕೊಡೋದ್ರ ಪರಲ್ಲ, ನನ್ನ ಮಕ್ಕಳು ಇದ್ದಂಗೆ ಬೇಕೇ ನನ್ ಕಣ್ಮಂದಿ ಬೇಕು ಅಂತ ಒಂದು ಆಸೆ. ಅದರಿಂದ ಈಗ ಒಂದು 8-10 ಬಾಕ್ಸ್ ಇದೆ. ನಮ್ ಮಿಸ್ಸಸ್ಸಿಗೆ ಅಷ್ಟೇ ಜೇನು ಅಂದ್ರೆ ಬಹಳ ಇಷ್ಟ. ಇನ್ನೊಂದು ಅಷ್ಟೇ, ಟೇಬಲಲ್ಲಿ ನಮ್ಮ ದೇವರಲ್ಲಿ ಯಾವತ್ತೂ ಜೇನು ಇರ್ತದೆ. ಹಾಗಾಗಿ ಒಂದೊಂದು ತೊಟ್ಟು ತಿಂತಾನೆ ಇರ್ಬೇಕು, ಆತರ ಸ್ವಭಾವ ನನಗೆ. ಫುಡ್ ಅಷ್ಟೇ. ಈಗ ಅದಕ್ಕೆ ನನಗೆ ಒಂದು ಶುದ್ಧ ಜೇನು ಇಲ್ಲ. ನಮ್ದೇ ಅದಕ್ಕೆ ಬರ್ಬೇಕಾಗುವಷ್ಟು ಜೇನು ಸಿಗ್ತಾ ಇತ್ತು. ಇವತ್ತೊಂದು ತುಂಬಾ ಜೇನು ಕಮ್ಮಿ ಆಗ್ಬೇಕು, ಏನಂತ ಗೊತ್ತಾಗ್ತಾ ಇಲ್ಲ. ಒಂದು 5-6 kg ಅದು ಏನು ಸಾಕಾಗಲ್ಲ, ಮತ್ತೆ ತಗೊಂಡಿದೆ ಒಳ್ಳೆ ಜೇನು. ಇನ್ನೊರು ಮೊನ್ನೆ ತಾನೇ ಸಹ ನಿಮ್ಮ ಶಾಂತಳ್ಳಿ ಕಡೆಯಿಂದ ಜನರಲ್ ಬಾಡಿ ಬರುವಾಗ ಏನಕ್ಕಿನೊಬ್ಬರು ಹುಡುಗ ತಂದು ಕೊಟ್ರು. 850 ರೂಪಾಯಿ ಕೊಟ್ಕೊಂಡು ಡಿಸೆಂಬರ್ ಜೇನು ಚೆನ್ನಾಗಿದೆ ಜೇನು. ಹಾಗೆ ಮತ್ತೊಂದು 2 kg ಜೇನು ತಗೊಂಡಿದೀವಿ. ಯಾಕಂದ್ರೆ ಜೇನು ಬಹುಶಃ ಇವತ್ತು ಜೇನಿನ ಪ್ರಾಮುಖ್ಯತೆ ಅಷ್ಟೇ ಇದೆ. ಅದು ಬಹುಶಃ ಇವತ್ತು
ಜೇನಂತ ಸಿಹಿ ಅಂತ ಗೊತ್ತು ಅಷ್ಟೇ, ಜೇನಿನ ಪ್ರಾಮುಖ್ಯತೆ ಏನು ಅಂತ ಯಾರಿಗೂ ಇದು ಗೊತ್ತಿಲ್ಲ. ಹೌದು. ಹನಿ ಮೇಕ್ಸ್ ಮನಿ ಅಂತ ಒಂದು ಗಾದೆ ಹೇಳ್ತಾರೆ, ಹಂಗೆ ಹನಿ ಅಂತೇಳಿ ಎಲ್ಲ ಮನಿ ಮೇಕ್ಸ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಯಾರು ಅಂತ ಇಲ್ಲ. ಇದು ಭಾಗಮಂಡಲ ಜೇನು, ಅದ್ ಎಂತ ಜೇನು ಅಂದ್ರೆ ಭಾಗಮಂಡಲ ಜೇನು, ಇಲ್ಲ ಸಾಂತಳ್ಳಿ ಜೇನು ಅಂತ ಹೇಳ್ತಾರೆ ಕೆಲವು. ಯಾಕೆ ಸಾಂತಳ್ಳಿ ಜೇನು ಕೂಡ ಒಂದು ವ್ಯತ್ಯಾಸ ಇದೆ ಸ್ವಲ್ಪ, ಅದು ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಇದು ಬಹಳ ಒಂದು ದುರಂತ ಅಂತ ನನ್ನ ಜೇನು ಕೃಷಿಯಲ್ಲಿ. ಯಾಕಂದ್ರೆ ನಾನು ಹುಟ್ಟು ಅದ್ರಲ್ಲಿ ನನಗೆ ಕೊನೆ ಸಾಯುವಾಗೂ ಜೇನು ಬೇಕಲ್ವಾ, ನನಗೆ ಜಾಗ ಹೇಳ್ತಾರೆ ಹುಟ್ಟು ಸಾವಿನಲ್ಲಿ ಜೇನು ಬೇಕು ಅಂತ. ಇಂಥ ಪರಿಸ್ಥಿತಿ ನೆಲ ಮಾಡ್ತೀವಿ, ನಿಗುತ್ತೀವಿ, ವಾತಾವರಣ ಮಳೆ, ಅಕಾಲಿಕ ಮಳೆನೇ ಜಾಸ್ತಿ. ಮಳೆ ಅವತ್ತಿನ ಮಳೆ ಎಷ್ಟೋ ಮಳೆ ಬರುದು. ಈಗ ಸಾಂತಳ್ಳಿ ಕೃಷ್ಣಗಿರಿ ಭಾಗದಲ್ಲಿ ನಾನು ಇದ್ದಿದ್ದಾಗ ಅಲ್ಲಿ ಒಂದು ವರ್ಷ 300 ಇಂಚ್ ಮಳೆ ಬಂದಿತ್ತು ನಾನು ಟೈಮ್ ಅಲ್ಲಿ. ಭಾಗಮಂಡಲ 300 ಇಂಚ್ ಮಳೆ ಬರುದು. ಆದ್ರೂ ಜನ ಭಯ ಪಡ್ತಿತ್ತಲ್ಲ ಆ ಮಳೆ ಬಂದಾಗ. ಈಗ ಮಳೆ ಬಂದಾಗ ಈಗಿನ ಮಕ್ಕಳು ಸ್ವಲ್ಪ ಮಳೆ ಭಯ ಪಟ್ಕೊಂಡು ಬಿಡ್ತಾರೆ. ಅದೇ ತರ ವಾತಾವರಣನು ಕಲುಷಿತ ಆಗಿದೆ, ಮತ್ತೆ ಅಲ್ಲಲ್ಲಿ ಅರ್ಪಿತ ಆಗ್ತಾ ಇದೆ. ಏನ್ ಕಾರಣ? ಇವತ್ತಿನ ನಮ್ಮ ವಾಹನ ದಟ್ಟಣೆ. ಈ ಭಾಗಮಂಡಲ ಮೊದಲೆಲ್ಲ ನಾವು ನೋಡಿದಾಗೆ ನಮ್ಮ ಭಾಗಮಂಡಲಕ್ಕೆ ರಸ್ತೆ, ನಾವು ಶಾಲೆಗೆ ಹೋಗುವಾಗ ನಡ್ಕೊಂಡು ಹೋಗು, ಒಂದು ಕಾವೇರಿ ಬಸ್ ಅಂತ ಬರ್ತಾ ಇತ್ತು. ಆ ಕಾವೇರಿ ಬಸ್ ಬೇಗಿಯಿಂದ ಕಂಡಕ್ಟ್ ಇದ್ದ 5 ಡ್ರೈವರ್. ನಾವು ಕಷ್ಟ ನೋಡೋರು ಹಚ್ಕೊಂಡು ಹೋಗಿ ಶಾಲೆಗೆ, ಅದು ಹಚ್ಕೊಳ್ಳೋದ್ರಲ್ಲಿ ಸ್ವರ್ಗ ಕಂಡಂಗ ಆಗೋದಾಗ ಹೋಗಿ ಅಲ್ಲಿ 2 ಕಿಲೋಮೀಟರ್ ಅಂತ ಕಾಲ ಆಗ ನಡ್ಕೊಂಡೇ ಹೋಗುದು. ದಾರಿಯಲ್ಲಿ ಅದು ಬುಗುರಿ ಇತ್ತು, ಆ ಬುಗುರಿ ಆಟ ಆಡ್ಕೊಂಡು ದಾರಿಯಲ್ಲಿ ಹೊಡ್ಕೊಂಡು ಮಕ್ಕಳು. ಆಮೇಲೆ ದಾರಿಯಲ್ಲಿ ಬೇಸಿಗೆಲ್ಲ ಕಾಡು ಹಣ್ಣುಗಳು, ಇಡಿಂಜಿ ಹಣ್ಣು, ಏನ ನಾನಾ ತರದ ಹಣ್ಣುಗಳಿದ್ದಾಗ ಆ ಬೇಸಿಗೆ ಚೊಟ್ಟೆ ಹಣ್ಣು ಅಂತೆ, ಆಮೇಲೆ ಆಮೆ ಹಣ್ಣು, ಇನ್ನೇನೇನೋ ಮತ್ತೊಂದು ಕೆಂಪು ಹಣ್ಣು ಬರ್ತಾ ಇತ್ತು. ಅದು ಬೀದಿ ಆಗುದಾಗ ರಕ್ತ ಬೀದಿ ಆಗ್ತಾ ಇತ್ತು. ಅಂತ ಹಣ್ಣುಗಳು ಬೇಕಾದಷ್ಟು. ಮತ್ತೆ ಸೋಮಾರಿ ಹಣ್ಣು ಸಹ ತಿಂದಿದ್ದೆ ನಾವು. ಈ ಜೇನಿಗೇನು ಉಪಯುಕ್ತ ಸೋಮಾರಿ ಗಿಡ, ಇವತ್ತು ಜೇನಿ ಉಪಯುಕ್ತವಾಗಿ ಯಾವ್ದು ಎಷ್ಟೋ ಸಸ್ಯಗಳೆಲ್ಲ ನಚಿಸಿ ಹೋಗ್ಬಿಡ್ತೀವಿ, ಯಾವ್ದು ಇಲ್ಲ ಇವತ್ತು. ಅದು ಬಹಳ ಚಿಂತಾಗ ನಚಿಸಿದೆ. ಹಾಗೇನೆ ಕಾಡು ಹಣ್ಣುಗಳು ತಿಂದ್ಕೊಂಡು ಅವತ್ತಿನ ಒಂದು ದೃಢಕಾಯ ಮನುಷ್ಯರಿಗೆ ಏನೇ ನೋಡ್ಲಿಕ್ಕೆ ಚಂದ ಇದಾರೆ, ಎಲ್ಲರೂ ತೊಂದ್ರೆ ಇಲ್ಲ, ಚೆನ್ನಾಗಿ ಕಾಣ್ತಾರೆ. ಆದ್ರೆ ಬಾಡಿಯಲ್ಲಿ ಟೋಲ್ಡ್ ಅಲ್ಲ, ಏನೂ ಇಲ್ಲ ಅಂತ ಹೇಳ್ಬೋದು. ತಾವೆಲ್ಲ ಹೇಳಕ್ಕಾಗಲ್ಲ. ಆತರ ಇತ್ತು ಪರಿಸ್ಥಿತಿ. ಇವತ್ತು ವೈಜ್ಞಾನಿಕ ಯುಗ ಬಂದ್ಬಿಟ್ಟಿದೆ. ನಮ್ ಕಾಲ ಕಳೆದ್ರೆ ಮಕ್ಕಳು ಈಗ ಉದಾಹರಣೆಗೆ ಶಾಲೆಗೆ ಹೋಗುದು, ನಾವು ಅಷ್ಟು ಶಾಲೆಗೆ ಹೋಗಿ ಕಷ್ಟ ಪಡ್ತಿದ್ದ. ನಾನು ಕೂಲಿಗೆಲ್ಲ ಇದ್ದೆ, ಅಲ್ಲಿ ನಾನು ಲೇಬರ್ ಕೆಲಸ ಅಂತ ಹೇಳಿ ಸಹಾಯ ಮಾಡೋದಿಕ್ಕೆ. ಅಲ್ಲಿ ಹೆಣ್ಮಕ್ಳು ಅಯ್ಯೋ ನಮಗೆ ಕೂಲಿ ಕೆಲಸ ಬೇಡ ಬಸ್, ನಿಮ್ ಕೆಲ್ಸಕ್ಕೆ ನಾವ್ ಬರಲ್ಲ. ಯಾಕಮ್ಮ ಹಂಗ ಹೇಳ್ತೀರಾ? ಕೂಲಿ ಕೆಲ್ಸ ಅಲ್ಲ, ಅದು ಸೇವೆ ಅಂತ ತಿಳ್ಕೊಳ್ಳಿ. ನಾವು ಶಾಲೆ ಕಲ್ಸಿ ಅಂತ ಹೇಳೋದಿಲ್ಲ, ಆದ್ರೆ ವಿದ್ಯೆಕಲ್ಲಿ ಇದು ಜ್ಞಾನ ಬುದ್ಧಿಗೆ ಅಷ್ಟೇ, ಜ್ಞಾನ ಸಂಪಾದನೆಗೆ ಬುದ್ಧಿ ಸಂಪಾದನೆ ವಿದ್ಯೆಕಲ್ಲಿ. ಜಾಬ್ ಅಂತ ಇಷ್ಟಪಟ್ಟು ಕಷ್ಟ ಆಗ್ಬೋದು, ಏನೋ ಇಲ್ಲ, ಕಲ್ಸಿ ತೊಂದ್ರೆ ಇಲ್ಲ. ಆದ್ರೆ ಇವತ್ತು ತಂದೆ ತಾಯಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸೂಟ ಕೊಟ್ಬಿಡೋದು, ವಾರಕ್ಕೊಂದು ಬಟ್ಟೆ ಅಥವಾ ದಿನ ಸಾಯಂಕಾಲ ಬಂದು ಒಗ್ಗಿ ಅಭ್ಯಾಸ ಕೆಲವು. ಅಂದ್ರೆ ಒಂಥರ ಬಡತನ ಅಂತ ಸ್ವತಂತ್ರ ಬಂದ ಕಾಲ ಅಲ್ವಾಗ. ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿದ್ರೆ ನನಗೆ ಬರಗಾಲವೂ ಬಂದಿತ್ತು ಅಂತ ಅನಿಸುತ್ತೆ. ಆವಾಗ ನಾನು ಸ್ವಲ್ಪ ಬುದ್ಧಿ ಬಂದಿತ್ತು. ಆಗಲ್ಲ ಮನೆಯಲ್ಲೆಲ್ಲ, ಆಗ ಮನೆಯಲ್ಲೇ ಭತ್ತ ಕುಟ್ಟೋದು, ಅಕ್ಕಿ ಎಲ್ಲ ಮನೆಯಲ್ಲೇ ಮಾಡ್ಕೊಟ್ಟಿದ್ರು. ಸೊ ಬರಗಾಲ ಬಂದಿತ್ತು, ಆಗ ಅಕ್ಕಿಗೆಲ್ಲ ಶಾರ್ಟೇಜ್ ಆಗಿತ್ತು. ಆಗ ಎಂತ ಮಾಡಿದ್ರೆ ಮನೆಯಲ್ಲೆಲ್ಲ ತೌಡು, ಆ ತೌಡನ್ನ ಸಂಗ್ರಹಿಸಿ ರೊಟ್ಟಿ ಮಾಡಿ ನನಗೆ ಕೊಟ್ಟಿದ್ದ ನೆನಪಾಗುತ್ತೆ ಇವತ್ತು. ಅಂತ ಕಾಲ ಬಂದಿತ್ತು. ಆದ್ರೆ ಪ್ರಾಕೃತಿಕ ತೊಂದರೆಗಳಿಂದ ಬಂದಿತ್ತು. ಮತ್ತೆ ಆಗೆಲ್ಲ ಈಗ ಹಂಚಿನ ಮನೆಗಳಿಲ್ಲ, ನಾವೆಲ್ಲ ದೊಡ್ಡ ಹುಲ್ಲಿನ ಮನೆಗಳು, ನರ್ಕಟ್ಟಿನ ಮನೆಗಳು. ಆ ಹುಲ್ಲು ನಮಗೆಲ್ಲ ಖುಷಿ, ಆ ಹುಲ್ಲು ಹೊತ್ಕೊಂಡು ಹೋಗುದು. ಹುಲ್ಲು ಎಷ್ಟುವಾಗ ನಮಗೆಲ್ಲ ಊಟ ಕೊಡೋರು. ಆ ಮನೆ ಹೊಡ್ಲಿಕ್ಕೆ ಹೋದ್ರೆ ತುಂಬಾ ಕಂಬಳ ಅಂತ ಹೇಳ್ತಾರೆ ಈಗ, ನಾನ್ ವೆಜ್. ಮತ್ತೆ ಆಗೆಲ್ಲ ಈ ನಮ್ಮ ಕಡೆ ಎಲ್ಲ ಈ ಬೈನೆ ಬರೋದು ಒಂದು ಸೇಂದಿ ಇತ್ತು. ಈಗ ಕೆಲವರು ಹೇಳ್ತಾರೆ ಈ ಬೈನೆ ಸೇಂದಿ ಹೋಗಿ ಏನು ಈ ಕಾಯಿಲೆ ಬಂದಿದೆ ಅಂತ ಈಗಲೂ ಹೇಳ್ತಾರೆ ಜನ. ಆ ಮಹಾತ್ಮ ಗಾಂಧಿ ಏನು ಹೇಳಿದ್ರು, ನಾನು ಇವತ್ತು ಕೆಲವು ಶಬ್ದಗಳನ್ನ ನಿಮ್ಮ ಆಕಾಶವಾಣಿಗೆ ಏನಂತ ನಾನುಡಿಗಳನ್ನೇ ಸೇರಿಸ್ತೀನಿ. ಯಾಕಂದ್ರೆ ಏನು ಜನಗಳನ್ನ ಬದಲಾವಣೆ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ನಮ್ಮ ಮನೆಯಲ್ಲೇ ಮಕ್ಕಳಿದಾವೆ, ನಾವು ಏನೇ ಹೇಳಿದ್ರು ಅವ್ರು ಒಪ್ಕೊಳಕ್ ತಯಾರಿಲ್ಲ ಈಗಿನ ಮಕ್ಕಳು. ಆದ್ರೂ ಹೇಳ್ತೀನಿ ನಾನು ಸಣ್ಣ ಮಕ್ಕಳಿಗೆಲ್ಲ ಅಡ್ವೈಸ್ ಮಾಡೋದು ಈಗಲೂ ಇದೆ ನನ್ನ ಹತ್ರ. ಕೆಲವು ಮಕ್ಕಳಿಗೆ ಏನೋ ಅಡ್ವೈಸ್, ನೀವ್ ಎಂತ ಸುಮ್ಮನೆ ಪುರಾಣ ಹೇಳ್ತೀರಿ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ನೀವ್ ಏನ್ ಮಾಡ್ತೀರಾ ಅಂತ ಹೇಳೋರು. ಇಲ್ಲಪ್ಪ ನೀವು ಕಷ್ಟ ಇದೆ ನೋಡಿ, ಹಿಂಗೆಲ್ಲ ಮಾಡ್ಬಾರ್ದು, ಕಲ್ ಕುಡಿಬಾರ್ದು, ಸೇನೆ ಕುಡಿಬಾರ್ದು ಅಂದಿದೆ. ನನಗೀಗ
ಅಲ್ಲಿ ಸ್ನೇಹಿತರೆಲ್ಲ ಹೇಳ್ತಾರೆ ಹಿಂಗ ಆಗ್ಬಿಟ್ಟಿದೆ, ನನಗೆ ತುಂಬಾ ಬೇಜಾರಾಗ್ತದೆ. ನಾನು ಫಸ್ಟ್ ಇಲ್ಲೇ ಮಕ್ಕಳಿಗೆ ಕುಡಿಯೋರಿಗೆ ಹೇಳೋದೇನೆ, ಕುಡಿಯೋಡಿಯಪ್ಪ ಬೇಡ, ಒಳ್ಳೇದಲ್ಲ. ಈಗಿನ ಎಲ್ಲಾ ಫಂಕ್ಷನ್ ನಲ್ಲಿ ಅದು ಬೇಕೇ ಬೇಕು, ಹುಟ್ಟಿದಾಗ್ಲೂ ಬೇಕು, ಸಪ್ತಾಗೂ ಬೇಕು, ಫಂಕ್ಷನ್ಗೂ ಬೇಕು ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ನಾನು ಅದಕ್ಕೆ ಆರ್ಟಿಕಲ್ ಬರಿತಾ ಇರ್ತೀನಿ, ನಾನು ಬರ್ದಿದ್ದು ತುಂಬಾ ಸ್ಟಾಕ್ ಇದೆ, ಆಕಾಶವಾಣಿಗೂ ಎಲ್ಲ ರೆಡಿ ಮಾಡಿ ಕಳ್ಸೋಣ ಅಂತ ಇದೆ. ಇನ್ನೊಂದ್ಸಲ ಕೊಟ್ಟಿದ್ದೆ ಮಕ್ಕಳಿಗೆ. ಮತ್ತೆ ಎಜುಕೇಶನ್ ಅಂತ ಹೇಳ್ತಾ ಇದಾರಲ್ಲ, ಈಗ ಏನಪ್ಪ ಎಜುಕೇಶನ್ ಅಂದ್ರೆ, ಈಗ ನನ್ನ ಮೊಮ್ಮಕ್ಕಳೆಲ್ಲ ಕಾಲೇಜ್ ಸೇರ್ಸ್ಬೇಕಾದ್ರೆ ಒಂದ್ PUCಗೆ ಮೊದಲು ನಾವು ಏನು ದುಡ್ಡು ಕೊಡ್ಬೇಕಾಗ್ತವ್ರು. ಒಂದ್ PUC ಅಟೆಂಡ್ ಮಾಡ್ಬೇಕಾದ್ರೆ ಇವತ್ತು 3 ಲಕ್ಷ 4 ಲಕ್ಷ ದುಡ್ಡು ಕಟ್ತಾರೆ. ಇದೆಲ್ಲ ನೋಡುವ ತುಂಬಾ ನಮಗೆ ಒಂಥರ ಬೇಜಾರು. ಈ ಬ್ರಿಟಿಷ್ ಸರ್ಕಾರದಿಂದ ಮಹಾತ್ಮ ಗಾಂಧಿ ಪಾಪ ಅಷ್ಟು ಕಷ್ಟಪಟ್ಟು ತನ್ನಂತ ಸ್ವಾತಂತ್ರ್ಯವನ್ನ ನಾವು ಏನ್ ಮಾಡ್ತೀವಿ, ಮುಂದಿನ ದಿನ ಏನಾಗುವುದು ಅಂತ ನನ್ನ ಅನಿಸಿಕೆ ಅದು. ಇದು ನಿಮ್ಮ ಆಕಾಶವಾಣಿಯಲ್ಲಿ ಬರ್ತಾ ಇತ್ತು, ಜಾಗೃತ ಮಹೋತ್ಸವದ ಬಗ್ಗೆ ಬೆಳಿಗ್ಗೆ ಸುಮಾರು ದಿನ ಬಂತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗೆ ಅವ್ರು ಕೆಲಸ ಮಾಡಿದ್ರು, ಎಲ್ಲ ಅವರು ಇರುವಂತಿಲ್ಲ, ಎಲ್ಲ ವರ್ಗದವರು ಸ್ವತಂತ್ರ ಪಡಿಲಿಕ್ಕೆ ಕಷ್ಟಪಟ್ಟಿದ್ದಾರೆ. ಇವತ್ತು ನೋಡುವಾಗ ಭಿನ್ನ ರೀತಿಯ ಹೇಳಿಕೆಗಳನ್ನ ಹೇಳ್ತಾರೆ. ತುಂಬಾ ವಿಷಾದನೀಯ, ತುಂಬಾ ದುಃಖ ಆಗ್ತದೆ. ನನಗೆ ಬೇಜಾರಾಗ್ತದೆ. ಎಲ್ಲರೂ ಒಳಗಾಡಿ ಬದುಕಬೇಕು ಅನ್ನೋ ಒಂದು ಆಸೆ. ಇದು ಈಗ ಹೆಚ್ಚೆಚ್ಚು ಕಾಡ್ತಾ ಇದೆ, ಯಾಕೋ ತುಂಬಾ ಕಾಡ್ತಾ ಇದೆ, ಯಾಕೋ ಏನು ಗೊತ್ತಿಲ್ಲ. ನಮ್ಮ ಈ ವಯಸ್ಕರ ಎಲ್ಲ ಅನುಭವಿಸ್ಕೊಡ್ಬೇಕಲ್ಲ. ಇಂತ ನೋಡಿದ್ರೆ ಈ ಸಲ ನಮಗೆ ಏನಾಗಿದೆ, ಎಲ್ಲಾ ಅಕಾಲಿಕ ಮಳೆ, ಕೆಲವು ಜಿಲ್ಲೆಗಳೆಲ್ಲ ದೇವ್ರದಿಂದ ನಾವು ಕೊಡಗು ಜಿಲ್ಲೆಲ್ಲ ಅಂತ ಒಂದು ಪರಿಸ್ಥಿತಿ ನನಗೆ ಕಂಡು ಬಂದಿಲ್ಲ. ಈ ಕೆಲವು ಸಂಕಷ್ಟಗಳು ದೂರ ನಿಲ್ತವೆ. ಭಗವಂತ ನಾವು ಮನುಷ್ಯ ಚೆನ್ನಾಗಿದ್ರೆ ಪ್ರಕೃತಿ ನಮ್ಮನ್ನ ಕಾಪಾಡ್ತದೆ, ನನ್ನ ಭಾವನೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಎಷ್ಟು ಮಾತಾಡಿದ್ರೆ ಎಷ್ಟು ಅನುಭವಗಳನ್ನ ಹಂಚಿಕೊಳ್ಬಹುದು. ಆದ್ರೆ ನನಗೆ ನನ್ನ ಮನಮಯ್ಯ ಅಂತ ಹೇಳಿದ್ರೆ, ಎಲ್ಲರೂ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ, ಸಮಯವನ್ನ ವೇಸ್ಟ್ ಮಾಡ್ಬೇಡಿ, ಯಾರು ಮಾಡ್ಬೇಡಿ. ಭಗವಂತ ನನಗೆ 2 ಕೈಗಳನ್ನ ಕೊಟ್ಟಿದ್ದಾನೆ, ಅದನ್ನ ಚೆನ್ನಾಗಿ ಉಪಯೋಗ ಮಾಡಿ. ನಮ್ಮನ್ನ ಭಗವಂತ ಯಾಕೆ ಭೂಮಿಗೆ ಕಳಿಸಿದ ಅಂದ್ರೆ, ಈ ಭೂಮಿಯನ್ನ ಇನ್ನೂ ಸುಂದರ ಮಾಡಿ ಹೋಗಿ ಅಂತಾನೆ ಕಳಿಸಿದ್ದು. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಮಗೆ ಯಾವ ಸರ್ಕಾರನೂ ಬೇಡ, ಏನು ಬೇಡ. ನಾವು ನಮ್ಮ ಕೆಲಸವನ್ನ ಮಾಡ್ತಾ ಎಲ್ಲರೂ ಅವರವರ ಕೆಲಸ ಮಾಡಿದ್ರೆ ಖಂಡಿತ ಯಾರಿಗೂ ಎಲ್ಲ ಕಾರ್ಯಕ್ರಮ ನೋಡಿ ಕೇಳ್ತಾ ಇರ್ತೇನೆ. ನಿಮ್ಮ ಒಂದು ಆ ಅನಿಸಿಕೆಗಳನ್ನ ಎಲ್ಲ ಪಾಲನೆ ಮಾಡಿದ್ರೆ ಬಡತನೂ ಇಲ್ಲ, ಆರೋಗ್ಯ ಬಿಡಿ. ಇವತ್ತು ಆರೋಗ್ಯದ ಸ್ಥಿತಿಯನ್ನ ಹೇಳಲಿಕ್ಕೆ ತುಂಬಾ ಕಷ್ಟ ಸಾಧ್ಯನೇ. ಯಾಕೆಂದ್ರೆ ನಮ್ಮ ಫುಡ್ ಆತರ ಆಗೋಗಿದೆ, ಎಲ್ಲ ಕೆಮಿಕಲ್ ಫುಡ್ ಆಗೋಗಿದೆ. ಅದರಿಂದ ಅದರ ಮಟ್ಟಿಗೆ ನಾವೇ ಬೆಳೆಸಿ, ನಾವೇ ಹಾಲು ಕುಡಿದು, ನಾವೇ ನಮ್ಮ ಆಹಾರ ತಯಾರು ಮಾಡಿದ್ರೆ ಅದನ್ನು ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನಾನು ಜೇನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಬಹಳ ಇಂಪ್ರೂವ್ ಮಾಡ್ತದೆ. ಮಕ್ಕಳಿಗೆ ದಿನಾ ನೀವು ಜೇನು ಕೊಟ್ರೆ ಬಹಳ ಒಳ್ಳೇದು, ತುಂಬಾ ಒಳ್ಳೇದು. ಆರೋಗ್ಯ ಶುದ್ಧ ಜೇನು ಆಗ್ಬೇಕು. ನಾವು ಬೆಳೆಸಿ ಅದಕ್ಕೆ ಎಲ್ಲರೂ 1-2 ಪೆಟ್ಟಿಗೆಗಳನ್ನ ಇಟ್ಕೊಂಡು ನಮ್ಮ ಮನೆಗೆ ಜೇನು ಕೃಷಿ ಅಂತ ಹೇಳಿದ್ರೆ ಒಂದು ಸಜೀವ ವಿಜ್ಞಾನ. ಹೇಳಿದಷ್ಟು ಸುಲಭನೂ ಅಲ್ಲ, ಕಷ್ಟನೂ ಅಲ್ಲ. ಅಲ್ಲಿ ಇಂಟ್ರೆಸ್ಟ್ ಬೇಕು, ಪ್ರೀತಿ ಬೇಕು. ಪ್ರೀತಿಯಿಂದ ಮಾಡಿದ್ರೆ ಜೇನು ಸಾಕ್ಬಹುದು. ಜೊತೆಗೆ ಕಾಡ್ಬೇಕು. ಜೇನು ಸಾಕುವಾಗ ನಮ್ಮಲ್ಲಿ ಏನು ಭಾವನೆ ಬರ್ತಂದ್ರೆ, ಒಂದು ಗಿಡ ಕಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಜೇನು ಸಾಕೋದ್ ಜೊತೆಗೆ ಅವರ ಪರಿಸರ ರಕ್ಷಣೆ ಅಂದ್ರೆ ಇಕಾಲಜಿಕಲ್ ಬ್ಯಾಲೆನ್ಸ್ ಅಲ್ಲಿ ಜೇನು ಸಾಕಾಣಿಕೆ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ ನನ್ನ ಭಾವನೆಗಳು. ಅದಕ್ಕೆಲ್ಲ ಸಾಥ್ ಕೊಟ್ರೆ, ಸಹಕಾರ ಕೊಟ್ರೆ ಎಲ್ಲ ಈಗ ನಾವು ಒಬ್ಬ ಬದುಕಿ ಏನ್ ಮಾಡ್ಲಿಕ್ಕಾಗುತ್ತೆ. ಕರೆ ಬಂಧು ಬಳಗ ಎಲ್ಲ ಚೆನ್ನಾಗಿರ್ಬೇಕು ತಾನೆ ಅಲ್ವಾ? ಭಗವಂತನೇ ನಮಗೆ ರಕ್ಷಣೆ ಕೊಡ್ಬೇಕು, ಭಗವಂತನೇ ಬುದ್ಧಿ ಕೊಡ್ಬೇಕು. ವಿದ್ಯೆಯಲ್ಲಿ ಏನು ಕೊರತೆ ಇಲ್ಲ, ಬೇಕಾದಷ್ಟು ವಿದ್ಯೆ ಸಿಕ್ಕಿದೆ, ತಂತ್ರಜ್ಞಾನ ಸಿಗುತ್ತೆ, ಎಲ್ಲಾ ಜ್ಞಾನನೂ ಸಿಗುತ್ತೆ. ನೀವು ಎಲ್ಲಾ ವಿದ್ಯೆಗಿಂತ ಕೃಷಿ ವಿದ್ಯೆ ಏನಿಲ್ಲ ಅಂತ ಸತ್ಯ ಮಾತ್ರ. ಅದು 2 ಮಾತೇ ಇಲ್ಲ. ನಾನು ತುಂಬಾ ಒಪ್ಕೊಳ್ತೇನೆ. ಕೃಷಿ ವಿದ್ಯೆಗಿಂತ ಈ ಆರ್ಮಿ ಇದೆ, ಆರ್ಮಿಯವರಿಗೆ ಅನ್ನ ಕೊಡುವುದು ಯಾರು? ರೈತ ತಾನೆ. ಅದಕ್ಕೆ ಒಂದ್ಸಲ ಮಂಗಳೂರು ಆಕಾಶವಾಣಿಯಲ್ಲಿ ಹೇಳಿದ್ವಿ, ಕೊರೋನಾ ಟೈಮಲ್ಲಿ ಎಲ್ಲರಿಗಿಂತ ಪ್ರಧಾನ ನಮ್ಮ ಏನು ಅನ್ನದ ಬಟ್ಲು, ಚಿನ್ನದ ಬಟ್ಲು, ಅದನ್ನ ಮಾಡತಕ್ಕಂತ ರೈತನೇ ಗ್ರೇಟ್. ಅವನು ಎಲ್ಲರನ್ನ ಎಷ್ಟೇ ಉದ್ಯೋಗ ಮಾಡ್ಲಿ, ನಮ್ಮ ದುಡ್ಡಿರ್ಬೋದು, ಅನ್ನ ಹೇಳ್ಕೊಡ್ತಾನೆ. ಲಕ್ಷ ರೂಪಾಯಿ ನಮ್ಮ ಹತ್ರ ಇದ್ರು ಅನ್ನ ಎಲ್ಲರೂ ಇಲ್ಲಿಂದ ಬರೋದು. ಒಬ್ರು ಹೇಳಿದ್ರು, ಹಿಂದೆ ಒಂದ್ ಮಾತನ್ನ ಹೇಳಿದ್ರು, ನೀವು 1000 ರೂಪಾಯಿ ಕೊಟ್ಟರು ನಿಮಗೆ ಒಂದಿನ ಅಕ್ಕಿ ಸಿಕ್ಲಿಕ್ಕಿಲ್ಲ ಅಂತ. ಬಹುಶಃ ಇವತ್ತು ನಮಗೆ ಏನಪ್ಪಾ ಅಂದ್ರೆ, ಬಹುಶಃ ಇವತ್ತು ಅಕ್ಕಿ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಅಸ್ಸಾಂ, ಗುಜರಾತ್ ಎಲ್ಲ ಬರ್ತಾ ಇದೆ. ಆದ್ರೆ ನಮ್ಮ ಭೂಮಿಯ ನಾವು ಮಾಡ್ಕೊಂಡು ನಾವು ತಿಂದ್ರೆ ಅದ್ರ ತೃಪ್ತಿನೇ ಬೇರೆ ಅಂತ ನನ್ನ ಭಾವನೆ. ಹೀಗೆ ಹೇಳ್ತಾ ಬಹುಶಃ ಎಲ್ಲರೂ ಆ ಭಗವಂತ ಕಾವೇರಿ ಮತ್ತೆ ಶಕ್ತಿ ಕೊಡ್ಲಿ. ನಮ್ಮ ಮಕ್ಕಳು ಅಂದ್ರೆ ಒಳ್ಳೆ ರೀತಿ ಬೆಳೆಸಿ, ಮಕ್ಕಳು ಒಂದು ಸತ್ಪ್ರಜೆಗಳಾಗ್ಲಿ. ಅದಕ್ಕೆ ನಾನಾಗ ಹೇಳಿದೆ, ಭಗವಂತ ನಮ್ಮನ್ನು ಕಳಿಸಿದ್ರೆ ಸತ್ಪ್ರಜೆಗಳಾಗಿ ಬದುಕಿ ಶುದ್ಧ ಬದುಕನ್ನ ಮಾಡಿ ಎಲ್ಲ ಜೀವರಾಶಿಗಳ ಬದುಕಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ.
ನನ್ ಮಧ್ಯೆ ಹೇಳಲಿಕ್ಕೆ ಬಿಟ್ಬಿಟ್ಟೆ. ಆಕಾಶವಾಣಿ ಪ್ರಾರಂಭ ಆದಾಗ ಆಗ ಬೆಳಕಿ ಅವರು ಇದ್ರು, ಮತ್ತೆ ಶ್ಯಾಮ್ ಪ್ರಸಾದ್ ಎಲ್ಲ ಇದ್ರು. ನಾನು ಒಂದು ಸರ್ಕಾರಿ ಸ್ವಲ್ಪ ಹಣ ತಂದ್ಬಿಟ್ಟು ಒಂದು ಶೈಲಿ ಮಾಡಿದ್ದೆ ಒಂದು 10 ದಿನ. ಅದಕ್ಕೆ ಎಲ್ಲ ಜೇನು ಕೃಷಿಯ ಅನುಭವಿಸಿದ ಕರೆಸಿ ಒಂದೊಂದು ಪಾಠವನ್ನ ಮಾಡಿಸಿದ್ದೆ. ಕೊನೆಗೆ ಪಾಠವನ್ನ ಮಾಡಿ ಪಾಠದಲ್ಲಿ ಭಾಗವಹಿಸಿದವರಿಗೆ ಕ್ವಶನ್ ಪೇಪರ್ ಮಾಡಿದ್ರು. ಕ್ವಶನ್ ಪೇಪರ್ ಅಲ್ಲಿ ಪಾಸ್ ಆದವರಿಗೆ 10 ಜೇನುಪೆಟ್ಟಿಗೆ ಕೊಟ್ಟೆ. ಅದ್ರಲ್ಲಿ ಎಲ್ಲ ಸೌತ್ ಕೇರಳದವರು, ನಮ್ ಕೊಡಗಿನವರು ಯಾರೋ ಒಂದಿಬ್ರು ಪಾಸ್ ಆದ್ರು, ಮತ್ತೆಲ್ಲ ಹೊರಗಿನವರು. ಹಾಗೆ ನಾವು ಮಾಡಿದ ಕೆಲಸವನ್ನು ನಾವು ಹೇಳ್ಬಾರ್ದ, ಇನ್ನೊಬ್ರು ಗುರುತಿಸ್ಬೇಕಾದ್ರೆ ಸಂತೃಪ್ತಿ. ಯಾಕೆಂದ್ರೆ ನಂದನ್ನು ನನಗೆ ಬಹುಮಾನ ಬರ್ಲಿಲ್ಲ ಅಥವಾ ನನ್ನನ್ನು ಗುರುತಿಸಿಲ್ಲ, ನನಗೆ ಸನ್ಮಾನ ಮಾಡ್ಲಿಲ್ಲ ಅಂತ ನಾವು ಚಿಂತನೆಯನ್ನ ಮಾಡಬಾರ್ದು. ನಾವಿಂದವ್ರಿಗೆ ಏನ್ ಸನ್ಮಾನ ಮಾಡ್ತೀವಿ ಅದನ್ನ ಮಾಡ್ಬೇಕಷ್ಟೇ ವಿನ ಇದು ನನ್ನ ಅನಿಸಿಕೆ ಅಂತ ಹೇಳ್ತಾ, ಇನ್ನು ಎಷ್ಟು ಹೇಳಲಿಕ್ಕಿದೆ. ಆ ಮೀನು ಹಿಡಿದಿದ್ದು ಬೇರೆ, ಹೊಳೆಯಿಂದ ಮೇಲೆ ಹಿಡಿದಿದ್ದು ಬೇರೆ, ಇದೆಲ್ಲ ಎಷ್ಟೋ ಅನಿಸಿಕೆಗಳನ್ನ ಹೇಳ್ಬೋದು ನಾವು. ಕೋಣದ ಮೇಲೆ ಸವಾರಿ ಮಾಡ್ತಿದ್ದ ಹಾಗೆಲ್ಲ, ಈಗೆಲ್ಲ ವೆಹಿಕಲ್ ಅಲ್ಲಿ ಸವಾರಿ ಮಾಡ್ತೀವಿ. ಆಗ ಕೋಣಗಡ್ಡನ್ನ ಹತ್ಕೊಂಡು ಹೋಗೋದು ಎಷ್ಟೋ ಜನ ಕೆಲವರು ಸತ್ತಿದ್ರು ಇದೆ. ಯಾಕಂದ್ರೆ ಕೋಣದ ಬಾಲಕ್ಕೆಲ್ಲ ಕಟ್ಟಿ ಯಡೂರಲ್ಲಿ ಅವರು ಸತ್ತೇ ಹೋಗ್ಬಿಟ್ಟಿದ್ರು ಹೀಗೆ ಓಡಿ ಓಡಿ ಓಡಿ. ಹಾಗೆ ಅವತ್ತಿನ ಕಾಲ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಾನು. ಅವತ್ತಿನ ಕಾಲ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಆಗದೆ. ಒಳ್ಳೆ ಸುದೀಕ್ಷೆ ಕಲಾವಂತರ ಜನರಲ್ಲಿ ಒಳ್ಳೆ ಭಾವನೆಗಳಿತ್ತು. ಇಷ್ಟು ಹೇಳ್ತಾ ಸ್ವಾಮಿ ಗುರುತಿಸ್ಲಿಕ್ಕೆ ಕಾರಣ ನಿಮ್ಮರಿಗೆ ಹೌದು ನನ್ನ ಅನಿಸಿಕೆಯನ್ನ ಮುಗಿಸ್ತೇನೆ. ಕೇಳುಗರಿಗೆ ಮತ್ತೆ ಆಕಾಶವಾಣಿಯ ನಮ್ಮ ಗಣೇಶ್ ವಿಜಯ ಅಂಗಡಿ ಸರ್ವ ಎಲ್ಲ ಕೇಳುಗರಿಗೂ ತುಂಬಾ ಸಂತೋಷ. ವೆಂಕಟರಮಣ ಅವರೇ, ಇದುವರೆಗೂ ನಿಮ್ಮ ವಿಶೇಷವಾದಂಥ ಜೀವನದ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೂ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಭಾಗಮಂಡಲದ ನಿವೃತ್ತ ಜೇನು ಕೃಷಿ ಅಧಿಕಾರಿ ಹಾಗೂ ಹಿರಿಯರಾದ ಬಾರಿಕೆ ವೆಂಕಟರಮಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರ ಮೊಬೈಲ್ ಸಂಖ್ಯೆ 9945555561. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9945555561. ಇವರನ್ನು ಸಂದರ್ಶಿಸಿದವರು BA ಗಣೇಶ್. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.